ಒಳಗೆ ಬರ್ಬೋದಾ ಸರ್? ಎಸ್, ಕಮ್ ಇನ್. ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಆರ್ಯ ಸರ್. ನಿಮ್ಮ ಆಫೀಸ್ ರೂಮು ನಮ್ಮ ಒಟ್ಟಾರದಷ್ಟೇ ದೊಡ್ಡದಾಗಿದೆ. ತಾಯಿ ಎಲ್ಲವಾ? ಬನ್ನಿ ಕೂತ್ಕೊಳ್ಳಿ. ಆರ್ಯ ಸರ್, ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನಾನು ಅಲ್ಲಿ ಕೂತ್ಕೊಳ್ಳ? ಅಮ್ಮ ಅದು ಜೆಂಡೆ ಕೂತ್ಕೊಳ್ಳಿ, ಪರವಾಗಿಲ್ಲ. ಥ್ಯಾಂಕ್ ಯು. ಅಮ್ಮ ಏನಮ್ಮ ಇದು? ಅವರೇ ಹೇಳಿಲ್ವೇನೆ, ಸುಮ್ಮನೆ ರೇ ಇವಳೊಬ್ಳು. ಅಯ್ಯೋ, ಮೆತ್ತಗಿದೆ ಅವನು. ಅಯ್ಯೋ, ಅವನು ಭೂಕಂಪ ಆದಂಗಾಯ್ತಲ್ಲೇ, ಕೆಟ್ಟಾಯ್ತು. ಏನಮ್ಮ ನೀನು? ಎದ್ದೇಳಮ್ಮ. ಅನು ಈ ಕಡೆ ಬನ್ನಿ. ತೊಳ್ತೀನಿ. ಕೂತ್ಕೊಳ್ಳಿ. ಆರ್ಯ ಸರ್, ನಿಮ್ಮ ಆಫೀಸು ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಏನು ತಗೋತೀರಾ? ಟೀ, ಕಾಫಿ, ಜ್ಯೂಸ್? ಅದೆಲ್ಲ ಏನು ಬೇಡ. ಶೋ? ಅದು ಬೇಡ. ಅನುನ ನೋಡೋಕೆ ಬಂದ್ರಾ? ಅಯ್ಯೋ, ಅವಳನ್ನ ನೋಡ್ಬೇಕಂದಿದ್ರೆ ಮನೆಗೆ ಬಂದಾಗ ನೋಡ್ಕೊಂತೀನಿ. ಅದು ನಿಮ್ಮನ್ನೇ ನೋಡಕ್ ಬಂದೆ. ನನ್ನಿಂದ ಏನಾದರೂ ಆಗಬೇಕಿತ್ತಾ? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೆಂಥ ದೊಡ್ಡ ಮನಸ್ಸರು. ನಾವು ನಿಮ್ಮನ್ನು ಮೀಟ್ ಮಾಡೋದಂದ್ರೆ ದೊಡ್ಡ ವಿಷಯನೇ. ಅಂಥದ್ರಲ್ಲಿ ಪರವಾಗಿಲ್ಲ, ಹೇಳಿ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ, ಅದೇ ಇವತ್ತು ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಊಟಕ್ಕ ಆಗುತ್ತಲ್ವಾ? ಅಮ್ಮ ಏನಮ್ಮ ನೀನು? ಇವತ್ತೇನಾದರೂ ವಿಶೇಷನಾ? ಓ, ಒಂಥರ ವಿಶೇಷನೇ. ನಮ್ಮ ಮನೆಗೋಸ್ಕರ ನೀವು ಏನೇನು ಮಾಡಿದ್ದೀರಾ? ಅವಳು ಕೆಲಸ ಕೊಟ್ಮೇಲೆ ನಮ್ಮನೆಲ್ಲೂ ಸ್ವಲ್ಪ ಸುಧಾರಿಸಿದೆ. ನೀವೆಷ್ಟು ಉಪಕಾರ ಮಾಡಿದ್ದೀರಾ. ಪ್ರತಿ ಉಪಕಾರವಾಗಿ ನಾವೇನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ನೀವು ನಮ್ಮ ಮನೆಗೆ ಊಟಕ್ಕೆ ಬಂದರೆ ನಮಗೂ ಸಂತೋಷ ಆಗುತ್ತೆ. ಬರ್ತೀರಾ ತಾನೇ? ಅನು ಹೇಳಿದಾಳೆ, ನೀವು ಎಣ್ಣೆ ಪದಾರ್ಥ ಎಲ್ಲ ತಿನ್ನಲ್ಲ, ತುಂಬ ಫಿಟ್ ಅಂತ. ಹಾಗಾಗಿ ಮನೆ ಅಡುಗೆ ಎಲ್ಲ ನಾನೇ ಮಾಡ್ತೀನಿ. ನಿಮಗೆ ಖಂಡಿತ ಅದೆಲ್ಲ ಇಷ್ಟ ಆಗುತ್ತೆ. ಅವೆಲ್ಲ ಬೇಡ. ಜೆಂಡೆ, ಏನಿದು? ಅದೇ ನೀವು ನಿಮ್ಮ ಪಾರ್ಟಿಗೆ ಕರೆಯುವಾಗ ಮೀರಾ ಮೇಡಮ್ ಕೈಯಲ್ಲಿ ಜ್ಯೂಸ್ ಬಾಟ್ಲು ಕಟ್ ಕಳಿಸಿ ಕರೆದ್ರಲ್ಲ, ಆ ಥರ ನಾವು ಊಟಕ್ಕೆ ಕರೆಯುವಾಗ ಇದನ್ನೆಲ್ಲ ತಂದೆ. ಇದರಲ್ಲಿ ಉಪ್ಪಚ್ಚಿರೋ ಮೆಣಸಿನ್ಕಾಯಿ, ಹಪ್ಪಳ, ಸಿಹಿ ಉಂಡೆ, ಉಪ್ಪಿನಕಾಯಿನೂ ಇದೆ. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇದಂದರೆ ನನಗೆ ತುಂಬಾ ಇಷ್ಟ. ನಾನು ಹೇಳಿದೆ ಅಲ್ವಾ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಊಟಕ್ಕೆ ಬರ್ತೀರಾ ತಾನೇ? ಓಕೆ, ಡನ್, ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬೆಂಡೆ ಅವರೇ. ಬೆಂಡೆ ಅಲ್ಲ, ಝೇಂಡೆ. ಅದೇ ನೀವು ತಪ್ಪದೆ ಊಟಕ್ಕೆ ಬರಬೇಕು. ಸರ್, ನೀವೇನು ಅಂದ್ಕೊಂಡಿಲ್ಲ ಅಂದರೆ ಅನುನ ಈಗಲೇ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಅಮ್ಮ ಸುಮ್ಮನೆ ರೇ, ಅಡುಗೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡೋಕ್ಕಾಗುತ್ತಾ? ನೀನು ಜೊತೆಲಿ ಮಾಡುವಂತೆ. ಅಮ್ಮ
ಹಾಗೆಲ್ಲ ಬರೋ ಹಾಗಿಲ್ಲ ಅಮ್ಮ. ಅನು ಪರವಾಗಿಲ್ಲ, ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರ್ರಿ, ಅವ್ರು ಹೇಳಿದ್ರಲ್ಲ ಬರ್ರಿ. ತಪ್ಪದೆ ಊಟಕ್ಕೆ ಬಂದ್ಬಿಡಿ. ಹಾರಿ ಸರ್, ಬನ್ನಿ ಬನ್ನಿ, ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ. ಓಹ್ ನೈಸ್. ಇದು ಸುಬ್ಬು ಹಾಕಿರೋದು. ಇದರಲ್ಲಿ ಸುಬ್ಬು ನನಗಿಂತ ಸ್ಪೆಷಲ್ಲು. ಅದು ಕಮ್ ಕಮ್ ಅಂತ ಇಂಗ್ಲಿಷ್ನಲ್ಲಿ ಹಾಕಿರೋದು, ಅಂದ್ರೆ ಸ್ವಾಗತ. ಇದು ಮಿರ್ಚಿ ಲೈಟು ಸರ್, ನೀವು ಬರ್ತೀರಾ ಅಂತಾನೆ ಹಾಕಿರೋದು. ಹೇಗಿದೆ? ಚೆನ್ನಾಗಿದೆ. ಬನ್ನಿ ಬನ್ನಿ ಸರ್. ಸರ್, ನಮ್ಮೂರಲ್ಲಿ ದೇವ್ರ ಮೆರವಣಿಗೆಗೆ ಅಲಂಕಾರ ಮಾಡಿದಾಗಿದೆ. ಅವ್ರ ಮನಸ್ಸಲ್ಲಿ ನಮಗೆ ದೇವ್ರ ಸ್ಥಾನ ಕೊಟ್ಟಿದ್ದಾರೆ ಅಂತ ಅರ್ಥ. ಬನ್ನಿ ಸರ್, ಇಲ್ಲಿ ಕೂತ್ಕೊಳ್ಳಿ. ಬೆಂಡೆಯವ್ರೆ, ಏನ್ ಹಂಗ್ ನೋಡ್ತಿದ್ದೀರಾ? ಎಲ್ಲ ಕ್ಲೀನ್ ಮಾಡಿದೀವಿ, ಚೆನ್ನಾಗೇ ಇದೆ, ಬಂದು ಕೂತ್ಕೊಳ್ಳಿ. ಅದೇನೂ ಇಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಬಗ್ ನೋಡೋದು ನಿಮ್ಮ ಕೆಲಸನಾ? ಸರ್ಗೆ ಸೆಕ್ಯೂರಿಟಿ ಕೊಡಬೇಕಾಗಿರೋದು ನಾನೇ, ಗೊತ್ತಾಯ್ತಾ? ಇರಿ ಒಂದು ನಿಮಿಷ. ಅಯ್ಯೋ, ನಿಮ್ಗೆ ಅಂತ ಇಲ್ಲಿ ಇಟ್ಟಿದ್ದೀನಲ್ಲ. ಸರಿ ಸರ್, ನಾ ಹೇಳಿದ್ನಲ್ಲ ಇದು ನನ್ನ ಕೆಲಸ ಅಂತ. ಓ, ಬೋರೆಹಣ್ಣನ್ ಕಚ್ಚಿ ಶಬರಿ ರಾಮನ್ ಕೊಟ್ಲಲ್ಲ, ಹಂಗೆ. ಸರ್ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿರೋದು ನನ್ನ ಕರ್ತವ್ಯ. ಎಲ್ಲಂದ್ರಲ್ಲಿ ಹಾಗೆ ನೀರು ಕುಡಿಯೋ ಆಗಿಲ್ಲ ಅವರು. ನಾನು ಈ ಥರದನ್ನೆಲ್ಲ ಕತೆಲಿ ಕೇಳಿದ್ದಿದ್ದು ಅಷ್ಟೇ, ಕಣ್ಣಿಂದ ನೋಡ್ತಿರೋದು ಈಗಲೇ. ನೀವೆಂಥ ದೊಡ್ಡ ಶ್ರೀಮಂತರು, ಹುಷಾರಾಗಿರ್ಬೇಕು. ಹೌದೌದು. ಹಾಗೇನಿಲ್ಲ, ಅದೆಲ್ಲ ಬೇರೆ ಎಲ್ಲಾದರೂ ಹೊರಗಡೆ ಹೋದಾಗ ಅಷ್ಟೇ. ಇಲ್ಲಿ ಝೇಂಡೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋತಿದ್ದಾರೆ. ಝೇಂಡೆ, ಕೂತ್ಕೋ ಕೂತ್ಕೋ, ಆರಾಮಾಗಿರು, ನೀರು ಕುಡಿ. ಸರ್, ನೀವು ನಮ್ಮ ಮನೆಗೆ ಬಂದಿರೋದು ನಿಜವಾಗ್ಲೂ ನಮ್ಮ ಪುಣ್ಯ. ಇದು ಬರೀ ಬಾಯಿ ಮಾತು ಕೇಳ್ತಾ ಇಲ್ಲ, ಎಷ್ಟು ಕೆಲಸ ಇದ್ರೋ ಅದರಲ್ಲೂ ಬಿಡು ಮಾಡ್ಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ಹೇಳಿದೆ. ಸರ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ನಮ್ಮ ಮನೆ ಭವಿಷ್ಯದ ವಿಷಯ. ಸರಿಯಾಗಿ ಶುರು ಮಾಡ್ಕೊಂಡಿದ್ದಾರೆ. ಜಮಾಯಿಸ್ಲಿ ಜಮಾಯಿಸ್ಲಿ. ಅದೇನಂದರೆ ಅನು ಬೆಂಡೆ ಅವರೇ, ನೀವ್ಯಾಕೆ ಹಿಂಗೆ ನಿಂತ್ಕೊಂಡ್ಬಿಟ್ರಿ? ದಯವಿಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವೇನು ಮಾತಾಡಬೇಕು ಅಂತಿದ್ದೀರೋ ಅಂತ ನಂಗೆ ಚೆನ್ನಾಗಿ ಗೊತ್ತು.
ಅನುಗೂ ಸಂಪತ್ಗೂ ಮದುವೆ ಮಾತುಕತೆ ಆಗಿರೋದು ನಿಮಗೂ ಗೊತ್ತಿದ್ಯಾ? ಎಲ್ಲಮ್ಮ ತಾಯಿ ನಾಲ್ಕು ದೋ 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 ದೋ. ಅವ್ವ, ಎಷ್ಟೊತ್ತಲ್ಲಿ? ನಾನು ಬರ್ಲಿಲ್ಲ ತಾಯಿ ಕರ್ಕೊಂಡು ಬಂದಾಳ. ಅವ್ವ, ಏನು ಅನ್ಕೊಳ್ಳಿಲ್ಲ ಅಂದ್ರೆ ಬೆಳಿಗ್ಗೆ ಬತ್ತೇನವ? ಮನೇಲಿ ನೆಂಟರು ಬಂದವ್ರೆ. ಮನೆಗೆ ಬಂದವ್ರ ಸಲುವಾಗಿ ಮನಿ ಹಾಕಿನ ಆಚೆ ಹೋಗು ಅನ್ಲಿಕ್ಕೆ ಹತ್ತೇನವ್ವ ಪುಷ್ಪ? ಹೊಸ್ಲಿಗ್ ಬಂದ ತಾಯಿನ ಹೋಗು ಅನ್ಲಿಕ್ಕೆ ಹತ್ತೇನವ್ವ? ಚೇಂಡೆ ಸರ್, ನಾನಿಲ್ಲಿ ರೊಕ್ಕಕ್ಕೋಸ್ಕರ ಬಂದಿಲ್ಲ. ಅದ್ರಾಗು ನಿನ್ ರೊಕ್ಕ ಖಂಡಿತ ಬೇಡವೇ ಬೇಡ. ಮಗಳಲ್ಲೇನು? ಈಕೆ ಎಲ್ರ ಋಣ ತೀರಿಸ್ತಾಳ. ನನ್ನ ಮಾತ್ ನಂಬು. ಈಕೆ ಎಲ್ರ ಲೆಕ್ಕನೂ ಚುಕ್ತಾ ಮಾಡ್ತಾಳ. ಈ ಮಾತು ನಾನು ಹೇಳಲಿಲ್ಲ, ತಾಯಿ ಹೇಳ್ಯಾಳ. ಲಗುನ ಈ ಮನ್ಯಾಗ ಶುಭ ಕಾರ್ಯ ಆಗ್ತೈತಿ. ನಿನ್ನ ಮಗಳ ಲಗ್ನ ಆಗ್ತೈತಿ ಪುಷ್ಪ, ಲಗ್ನ ಆಗ್ತೈತಿ. ಮಡ್ಲಕ್ಕಿ ತುಂಬು. ಸರಿ ಅಮ್ಮ. ಅನು ಇರೇ, ಮುತ್ತೈದೆ ಮಾತ್ರ ಮೊಡ್ಲಕ್ಕಿ ತುಂಬಬೇಕು. ಆಕಿನ ಮಡ್ಲಕ್ಕಿ ತುಂಬ್ಲೆ. ಅವ್ವ, ಆ ಗುಡ್ಡದೆಲ್ಲವನ್ನ ಆಶೀರ್ವಾದ ನಿನ್ ಮ್ಯಾಲ ಐತೆ ಮಗಳ.
1 2 3. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಸರ್, ಏನೋ ಇದು, ಅನು ಹೀಗೆ ಬರ್ತಾಳ? ಹೋಗು, ಅನು ಥರ ಬಾ. ನನಗೆ ಚಿಕ್ಕ ವಯಸ್ಸಿಂದ ಹುಡುಗಿರ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಹುಡುಗಿರಿಗೂ ನನಗೂ ಎಣ್ಣೆ ಸೀಗೆಕಾಯಿ ಸಂಬಂಧ ಅಂತ ನಿನಗೆ ಗೊತ್ತು. ಅನುಥರ ಬಾ ಅಂತಂದರೆ ಜೇಂಡೆ, ನೀನು ಅದ್ಭುತ ನಟ ಅನ್ನೋದು ಗೊತ್ತು. ಹೋಗು, ಅನು ಥರ ಒಳಗೆ ಬಾ. ಬರ್ಬೋದಾ ಸರ್? ಕಮ್ಮಿ ನಾನು ಸರ್, ಕೂತ್ಕೋನು. ಪರವಾಗಿಲ್ಲ ಸರ್. ಸರಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನ ಮದುವೆ ಸಮಾಚಾರ ಎಲ್ಲ ಎಲ್ಲಿಗೆ ಬಂತು? ಯಾಕೆ ಡೈರೆಕ್ಟಾಗಿ ಕಲ್ಯಾಣ ಮಂಟಪ ಬುಕ್ ಆಯ್ತಾ ಅಂತ ಕೇಳ್ಬಿಡು. ಯಾಕೋ? ಯಾರಾದರೂ ಡೈರೆಕ್ಟಾಗಿ ಕೇಳ್ತಾರಾ? ಸಾರಿ ಸರಿ, ಹೋಗು, ಮೊದಲಿಂದ ಬಾ. ಬೇಡ, ಇಲ್ಲಿಂದಾನೇ ಶುರು ಮಾಡು. ಕೂತ್ಕೋನು. ಪರವಾಗಿಲ್ಲ ಸರ್. ವರ್ಕ್ ಎಲ್ಲ ಹೇಗೆ ನಡೀತಿದೆ? ಓಕೆ ಸರ್. ಗುಡ್. ಸರ್, ನೀರು ಕುಡಿಬೋದಾ ಸರ್? ನೀರು ಬೇಕಾ? ಹಾಂ ಸರ್. ಥ್ಯಾಂಕ್ ಯು ಸರ್. ಆಯ್ತಾ ನೀರು ಕುಡಿದು? ಹಾಂ ಸರ್. ಅನು, ಒಂದು ಕೇಳ್ತೀನಿ, ಹೇಳಬೇಕು. ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಮದುವೆ ಅಂದರೆ ಸರ್, ಮದುವೆ ಅಂದರೆ ಎರಡು ಮನಸ್ಸುಗಳು ಒಂದಾಗೋ ಸಂಭ್ರಮ ಸರ್. ನಿನಗೆ ಲವ್ ಮ್ಯಾರೇಜ್ ಇಷ್ಟನಾ ಅಥವಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ಸರ್, ಅದೇನಾಗುತ್ತೆ ಅಂತಂದರೆ, ಲವ್ ಮ್ಯಾರೇಜು ಲವ್ ಆಗಿ ಮದುವೆ ಆಗುತ್ತೆ, ಅರೇಂಜ್ ಮ್ಯಾರೇಜು ಮದುವೆ ಆಗಿ ಲವ್ ಆಗುತ್ತೆ. ಬೇರೆ ಏನೂ ವ್ಯತ್ಯಾಸ ಇಲ್ಲ ಸರ್. ನಿನ್ನ ಗಂಡ ಆಗೋನು ಹೇಗಿರಬೇಕು ಅಂತ ನನ್ನ ಆಸೆ. ಸರ್, ಅವನು ಒಳ್ಳೆಯವನಾಗಿರಬೇಕು, ಶ್ರೀಮಂತನಾಗಿರಬೇಕು, ಓದಿರಬೇಕು, ಮತ್ತು ಅವನು ನನ್ನ ವಯಸ್ಸವನ್ನೇ ಆಗಿರಬೇಕು ಸರ್. ಸರಿ, ಅಂಥ ಹುಡುಗ ನಿಮ್ಮ ಮನೆ ಪಕ್ಕದಲ್ಲೇ ಇದ್ರೆ? ಎಳಿಬೇಡಪ್ಪ, ಟಪ್ ಅಂತ ಹೇಳೋ. ಇರೋ, ಆಮೇಲೆ ಅವಳು ಒಪ್ಪಲಿಲ್ಲ ಅಂತಂದ್ರೆ? ಯಾಕೆ ಒಪ್ಪಲ್ಲ? ನೀ ಹೇಳೋ. ನಿನ್ನ ಪಕ್ಕದಲ್ಲೇ ಒಬ್ಬ ಹುಡುಗ ಇದ್ದಾನಲ್ಲ, ಸಂಪತ್ ಅಂತ, ಅವನ್ನೇ ಮದುವೆ ಮಾಡ್ಕೊಂಡು ಚೆನ್ನಾಗಿರೋ. ಈ ಅರೇಂಜು ಲವ್ವು ಎಲ್ಲ ಯಾಕೆ ಅಂತ. ಅನು, ಇದು ತುಂಬ ಒಳ್ಳೆ ಸಂಬಂಧ, ಇದನ್ನು ಮಿಸ್ ಮಾಡ್ಕೋಬೇಡ. ಓಕೆ ಓಕೆನಾ? ನೀವು ಹೇಳ್ತಿದ್ದೀರಿ ಅಂದರೆ ನಾನು ಖಂಡಿತ ಒಪ್ಕೋತೀನಿ ಸರ್. ನೀವು ನನಗೆ ಕೆಲಸ ಕೊಟ್ಟಿರೋ ದೇವ್ರ ಥರ. ನಿಮ್ಮ ಮಾತು ಮೀರಲ್ಲ ಸರ್. ಮೇ ಐ ಕಮ್ ಇನ್? ಏನ್ ಮಾತಾಡ್ತಿದ್ರಿ ಜೆಂಡೆ?
ಏನಿಲ್ಲ, ಸರ್ ಜೊತೆ ಸುಮ್ಮನೆ ಮಾತಾಡ್ತಾ ಇದ್ದೆ. ಎಜುಕೇಷನ್ ಮುಗಿದ ಮೇಲೆ ಮನೇಲಿ ಕೇಳೋ ಮೊದಲ ಪ್ರಶ್ನೆ ಮದುವೆ ಯಾವಾಗ ಅಂತ ಅಲ್ವಾ? ಸೊ ನಾನು ಒಬ್ಬ ಬಾಸ್ ಆಗಿ ನಿನಗಿಂತ ಸೀನಿಯರ್ ಆಗಿ ನಿನ್ನ ಫ್ರೆಂಡ್ ಆಗಿ ಕೇಳ್ತಿದ್ದೀನಿ, ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನಾನಿದನ್ನು ಕೇಳ್ಬೋದಲ್ವಾ? ನೀವು ಖಂಡಿತವಾಗ್ಲೂ ಕೇಳ್ಬೋದು ಸರ್. ಸರಿ, ಹಾಗಾದರೆ ಹೇಳು, ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಮದುವೆ ಅಂದರೆ ನನ್ನ ಪ್ರಕಾರ ಪ್ರೀತಿಸೋ ಎರಡು ಮನಸ್ಸುಗಳ ಸಮ್ಮಿಲನ ಸರ್. ಪ್ರೀತಿ ಅಂದರೆ ಪ್ರೀತಿಗೆ ಯಾವುದೇ ಕಂಡೀಷನ್ ಇರಬಾರ್ದು ಸರ್. ನಾವು ಒಬ್ರನ್ನೊಬ್ರು ಎಲ್ಲಾನು ಹಂಚ್ಕೋಬೇಕು. ಮುಖ್ಯವಾಗಿ ನಾವು ಪ್ರೀತಿಸೋ ವ್ಯಕ್ತಿ ಮೇಲೆ ನಂಬಿಕೆ. ಲವ್ ಮ್ಯಾರೇಜ್ ಸರ್ ಇಷ್ಟ. ಯಾಕೆ ಅಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೆ ಒಬ್ರನ್ನೊಬ್ರು ಪ್ರೀತಿಸ್ದೆ ಸಂಬಂಧ ಹೇಗೆ ತಾನೇ ಸರ್ ಗಟ್ಟಿಯಾಗಕ್ಕೆ ಸಾಧ್ಯ? ನಾವು ಪ್ರೀತಿಸೋ ವ್ಯಕ್ತಿ ಮೇಲೆ ಅಟ್ರಾಕ್ಷನ್ ಇದ್ದಾಗ, ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಪ್ರೀತಿ ಇದ್ದಾಗ ಪ್ರತಿದಿನ ಹೊಸದಾಗಿರುತ್ತೆ ಸರ್. ಇರೋ ಚಿಕ್ಕ ಬದುಕಲ್ಲೇ ಪ್ರೀತಿ ಒಂದೇ ನಮ್ಮೆಲ್ಲರೂ ಫ್ರೆಶ್ ಆಗಿಡೋದು ಅಂತ ನನ್ನ ಒಪಿನಿಯನ್ ಸರ್. ಅದಕ್ಕೆ ಅಂತ ನಾನು ಅಪ್ಪ ಅಮ್ಮನ ಎದುರು ನಿಂತು ಲವ್ ಮ್ಯಾರೇಜೇ ಮಾಡ್ಕೋತೀನಿ ಅಂತಲ್ಲ ಸರ್. ನನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋ ಅಷ್ಟು ಧೈರ್ಯ ಕೊಟ್ಟು ಬೆಳೆಸಿದ್ದಾರೆ ಅಂತ ಸರ್ ಅರ್ಥ. ನಿನ್ನ ಹುಡುಗ ಹೇಗಿರಬೇಕು? ಯಾಕೆ ಸೈಲೆಂಟಾಗಿ ಹೋದೆ? ನನ್ನ ಹುಡುಗ ನಿಮ್ಮ ಥರ ಇರಬೇಕು. ಹಾಂ ಸರ್. ಹುಡುಗ ಹೇಗಿರಬೇಕು? ಅವನನ್ನು ನೋಡಿದಾಗ ದೇವರು ನನಗೋಸ್ಕರನೇ ಅವ್ರನ್ನ ಕಳಿಸಿದ್ದಾರೆ ಅನ್ನಿಸ್ಬೇಕು. ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಅವನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರಬೇಕು ಸರ್. ಅಷ್ಟೇ ಅಲ್ಲ, ಕೊನೆವರೆಗೂ ಎಷ್ಟೇ ಕಷ್ಟ ಬಂದರೂ ಕೈ ಹಿಡಿದು ಜೊತೆಯಲ್ಲಿ ನಡೆಯೋನಾಗಿರಬೇಕು ಸರ್. ಅಷ್ಟೇನಾ, ಅಥವಾ ಆ ಹುಡುಗ ಹೀಗಿರಬೇಕು ಹಾಗಿರಬೇಕು, ದುಡ್ಡು ಆಸ್ತಿ ಕೆಲಸ ಅದ್ಯಾವುದು ಪರ್ಮನೆಂಟ್ ಅಲ್ಲ ಸರ್. ಸೊ ಹಾಗಾಗಿ ನಂಗೆ ಅದ್ಯಾವುದು ಮುಖ್ಯ ಆಗಲ್ಲ. ಗುಡ್. ನೀನು ಇದನ್ನು ಹೇಳದೆ ಇದ್ದಿದ್ದರೆ ಆ ಹುಡುಗ ನಿನಗೆ ಸರಿಯಾಗಿದ್ದಾನಾ ಇಲ್ವಾ ಅಂತ ನನ್ನಿಂದ ಹೇಳೋಕ್ಕಾಗ್ತಿರ್ಲಿಲ್ಲ. ಅಂದರೆ ಸರ್
ಅನು, ಸಾರಿ ಸರ್, ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದ್ಬಿಟ್ಟೆ. ಬಟ್ ನಾವೀಗ ಇಮಿಡಿಯೇಟ್ ಹೊರಡ್ಬೇಕು ಸರ್. ಎಲ್ಲಿಗೆ? ಮನೆಗೆ ಸರ್. ಎಮರ್ಜೆನ್ಸಿ ಸರ್, ಬೇಗ ಹೊರಡಿ ಬನ್ನಿ. ಓಕೆ, ಎಕ್ಸ್ಕ್ಯೂಸ್ ಮೇನು.